ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ದರ್ಶನ್ ಅವರಿಗೆ ಮನೆ ಊಟ ಬೇಕಾ ಬೇಡವಾ? ವಿಶೇಷ ಕೋರ್ಟ್ನಲ್ಲಿ ಈ ಬಗ್ಗೆ ವಾದ ಪ್ರತಿವಾದ ಮಂಡನೆ ಆಗ್ತಾ ಇದೆ. ಜೈಲು ಡಯಟ್ ಬಿಟ್ಟು ಮನೆ ಊಟ ಅದಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಮನೆ ಊಟ ಕೊಡದಂತೆ ಎಸ್ಪಿಪಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಜೈಲ್ ಡಯಟ್ ಅನ್ನ ಫಾಲೋ ಮಾಡಲಿ, ಅಷ್ಟೊಂದು ಆರೋಗ್ಯ ಸಮಸ್ಯೆ ಇದ್ರೆ ಅಥವಾ ಡಯಟ್ ಕಾನ್ಶಿಯಸ್ ಆಗಿದ್ರೆ ಅದನ್ನು ಬಿಟ್ಟು ಮನೆ ಊಟ ಕೇಳೋ ಹಾಗಿಲ್ಲ. ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಬಲ ವಾದ ಮಂಡನೆ ಮಾಡ್ತಿದ್ದಾರೆ. ಕೊಲೆ ಆರೋಪಿಗೆ ಜೈಲಿನಲ್ಲಿ ಬೆಡ್ ಕೂಡ ನೀಡೋದಿಲ್ಲ. ದರ್ಶನ್ ಕೊಲೆ ಆರೋಪಿ, ಬೆಡ್ ಕೂಡ ನೀಡಬಾರದು. ಇನ್ನು ಫುಡ್ ಎಲ್ಲಿ ಹೋಯ್ತು? ಅರ್ಜಿದಾರರು ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಸರ್ಕಾರಿ ವಕೀಲರಾದ ಪ್ರಸನ್ನ ಕುಮಾರ್ ಅವರು ಫುಡ್ಡಿಂದ ಈಗ ಡೈರೆಕ್ಟ್ ಆಗಿ ಬೆಡ್ ವಿಚಾರಕ್ಕೆ ಬಂದರು. ಕೊಲೆ ಮಾಡಿ ಆರೋಪ ಹೊತ್ತು ಜೈಲು ಸೇರಿದವರಿಗೆ ಹಾಸಿಗೆಯನ್ನ ಕೂಡ ನೀಡೋದಿಲ್ಲ. ಈ ಪಿಕ್ಚರಲ್ಲೆಲ್ಲ ನೋಡಿರ್ತೀವಿ. ಇನ್ಫ್ಯಾಕ್ಟ್ ದರ್ಶನ್ ಅವರೇ ಆ್ಯಕ್ಟ್ ಮಾಡಿದ ಪಿಕ್ಚರಲ್ಲೂ ಇರಬಹುದೇನೋ ಸೀನು. ಕಲ್ ಬೆಂಚ್ ಮೇಲೆ ಮಲಗಿಸ್ತಾರೆ, ಇಲ್ಲ ನೆಲದ ಮೇಲೆ ಮಲಗಬೇಕು. ಹಾಸಿಗೆಯ ವ್ಯವಸ್ಥೆನೇ ಕೊಡೋದಿಲ್ಲ. ಅಂಥದ್ರಲ್ಲಿ ಮನೆಯಿಂದ ಊಟ ತರಿಸ್ಕೊಡ್ಲಿಕ್ಕೆ ಅವಕಾಶವನ್ನು ನೀಡಬಾರ್ದು. ಜೈಲಿನ ನಿಯಮಗಳೇನಿದೆ ಅದಕ್ಕೆ ಅನುಗುಣವಾಗಿ ದರ್ಶನ್ ಅವರನ್ನ ಕೂಡ, ಕೊಲೆ ಆರೋಪಿಯನ್ನ ಹೇಗೆ ಬೇರೆ ಪ್ರಕರಣಗಳಲ್ಲಿ ನಡೆಸ್ಕೊಳ್ತಾರೆ ಇವರನ್ನ ಕೂಡ ಹಾಗೆ ನಡೆಸ್ಕೊಳ್ಬೇಕು ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡ್ತಿದ್ದಾರೆ. ಇದರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಧ್ರುವ, ಫುಡ್ಡಿಂದ ಪ್ರಾರಂಭವಾಗಿ ಬೆಡ್ ತನಕ ಬಂದು ನಿಂತಿದೆ. ವಿಶೇಷ ಅವಕಾಶಗಳು ಯಾಕೆ ಕೊಡಬೇಕು ಅನ್ನೋದು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ. ಎಸ್ ಸ್ಮಿತಾ, ಮುಖ್ಯವಾಗಿ ದರ್ಶನ್ ಅವರಿಗೆ ಮನೆಯೂಟ ಸಿಗುತ್ತಾ, ಹಾಸಿಗೆ ಬೆಡ್ ವ್ಯವಸ್ಥೆ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆಯಾಗಿತ್ತು. ಈ ವಿಚಾರಣೆ ಈಗ ಸದ್ಯ ನಡೀತಾ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ದರ್ಶನ್ ಪರ ವಕೀಲರು ಮಾಡ್ತಾ ಇರುವಂತಹ ಎಲ್ಲಾ ವಾದಕ್ಕೆ ಕೂಡ ಈಗ ತಮ್ಮ ಪ್ರತಿವಾದವನ್ನು ಸಂಪರ್ಕದಲ್ಲಿ ಧ್ರುವರಾಜ್ ಫುಲ್ ಫಿಟ್ ಇರೋದಾಗಿ ದರ್ಶನ್ ಹೇಳಿಕೊಂಡಿದ್ರು. ಅವತ್ತು ದರ್ಶನ್ ಮನೆಯೂಟಕ್ಕೆ ಬೇಡಿಕೆ ಕೂಡ ಇಟ್ಟಿರಲಿಲ್ಲ. ಏಕಾಏಕಿ ಅನ್ಫಿಟ್, ದರ್ಶನ್ ಅನ್ಫಿಟ್ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ವಕೀಲರಾದ ಪ್ರಸನ್ನ ಕುಮಾರ್ ಅವರು ದರ್ಶನ್ ಅವರ ಮಾತನ್ನೇ ಅವ್ರಿಗೆ ವಾಪಸ್ ಹೇಳ್ತಿದ್ದಾರೆ. ಕಸ್ಟಡಿಯಲ್ಲಿದ್ದಾಗ ದರ್ಶನ್ ಅವರು ಫುಲ್ ಫಿಟ್ ಆಗಿದ್ರು. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಈಗ ನ್ಯಾಯಾಂಗ ಬಂಧನಕ್ಕೆ ಹೋದ ತಕ್ಷಣ ಅನ್ಫಿಟ್ ಆಗಿ ಹೋದ್ರಾ? ಅವ್ರ ಆರೋಗ್ಯದಲ್ಲಿ ಅಷ್ಟೊಂದು ಏರ್ಪೇರ್ ಆಗೋಯ್ತಾ? ಹೆಂಗಿದು ಅಂಥೇಳಿ ಪ್ರಶ್ನೆಯನ್ನ ನ್ಯಾಯಾಧೀಶರ ಮುಂದೆ ಇಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಸದ್ಯಕ್ಕೆ ನಡೀತಾ ಇರುವ ವಾದ ಪ್ರತಿವಾದದ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಹೊಟ್ಟೆ ನೋವು ಅಂತಂದ್ರು, ಆರ್ಥೋಪೆಡಿಕ್ ಮೆಡಿಕಲ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅದೆಂಗೆ ಹೊಟ್ಟೆ ನೋವಿಗೂ ಆರ್ಥೋಪೆಡಿಕ್ ಸಮಸ್ಯೆಗೂ ಕನೆಕ್ಷನ್? ಪ್ರಸನ್ನ ಕುಮಾರ್ ಅವರ ಮೊದಲ ಪ್ರಶ್ನೆ. ಎರಡನೇದು, ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನ ಊಟ ಅಡ್ಜಸ್ಟ್ ಆಗದೆ ಸೊರಗು ಹೋಗಿದ್ದಾರೆ ದರ್ಶನ್. ಹೀಗಾಗಿ ಮನೆ ಊಟಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ಅರ್ಜಿ ವಿಚಾರಣೆ ನಡೀತಾ ಇದೆ. ನೋಡಿ, ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಮನೆ ಊಟವನ್ನು ಕೊಡಬೇಕು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರೂ ಕೂಡ ದರ್ಶನ್ಗೆ ಮನೆ ಊಟ ಕೊಡಬೇಕು. ಅವರ ಆರೋಗ್ಯದ ಪರಿಸ್ಥಿತಿ ಹದಗೆಟ್ಟಿದೆ, ಪರಪ್ಪನ ಅಗ್ರಹಾರದ ಜೈಲಿನ ಊಟ ತಿಂದು ಅಂತ ಹೇಳಿ. ಹಂಗಾಗಿ ಅವರಿಗೆ ಮನೆ ಊಟ ಕೊಡಬೇಕು ಅಂಥೇಳಿ ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ಆರೋಪಿ ದರ್ಶನ್ ಪ್ರತಿನಿತ್ಯ ಜಿಮ್ನಲ್ಲಿ ಇರ್ತಾ ಇದ್ರು. ಅರೆಸ್ಟ್ ಆಗುವ ಮೊದಲು ಕೂಡ ದರ್ಶನ್ ಜಿಮ್ನಲ್ಲಿ ಇದ್ರು. ನೋಡಿ, ಒಂದೊಂದೇ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇತ್ತೀಚಿನ ಮೆಡಿಕಲ್ ರಿಪೋರ್ಟ್ ಪ್ರಕಾರ ದರ್ಶನ್ ಫಿಟ್ ಆಗಿದ್ದಾರೆ. ದರ್ಶನ್ ಫಿಟ್ ಎಂದು ವೈದ್ಯಕೀಯ ವರದಿ ಹೇಳಿದೆ. ಮತ್ತೆ ಹೆಂಗೆ ಅವರಿಗೆ ಆರೋಗ್ಯ ಹದಗೆಡೋದಕ್ಕೆ ಸಾಧ್ಯ? ಈ ರೀತಿ ಎಲ್ಲ ಪ್ರಶ್ನೆಗಳು ಅಲ್ಲಿ ಕೇಳ್ತಾ ಇದೆ. ಈಗಾಗಲೇ ಅವರು ಆರೋಗ್ಯ ತಪಾಸಣೆ ಮಾಡಿ ಆಗಿದೆ, ಅವರು ಫಿಟ್ ಆಗಿದ್ದಾರೆ. ಸರ್ಕಾರಿ ಪರ ವಕೀಲ ವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ಮತ್ತಷ್ಟು ಮಾಹಿತಿಯೊಂದಿಗೆ ಧ್ರುವ ಈಗ ದೂರವಾಣಿ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಬಹಳ ಪ್ರಮುಖವಾಗಿ ದರ್ಶನ್ಗೆ ಯಾಕೆ ಮನೆ ಊಟ ಕೊಡಬಾರ್ದು ಅನ್ನೋದಕ್ಕೆ ಇಲ್ಲಿ ವಾದವನ್ನು ಮಂಡಿಸ್ತಾ ಇರುವಂಥ ವಕೀಲರು ಏನೇನು ಅಂಶಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ? ಧ್ರುವ. ಎಸ್
ಎಸ್ ರಂಜಿತ್, ಮುಖ್ಯವಾಗಿ ಇವತ್ತು ದರ್ಶನ್ ಅವರ ಮನೆ ಊಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಆರಂಭವಾಯಿತು. ವಾದ ಪ್ರತಿವಾದಗಳ ನಡುವೆ ಸಾಕಷ್ಟು ಚರ್ಚೆಗಳು ಕೂಡ ಇಲ್ಲಿ ನಡೆದವು. ಬಹಳಷ್ಟು ಪ್ರಬಲವಾದ ವಾದವನ್ನ ಕೂಡ ಪ್ರತಿವಾದವನ್ನ ಕೂಡ SPP ಪ್ರಸನ್ನಕುಮಾರ್ ಅವರು ಮಂಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಮೊದಲಿಗೆ ದರ್ಶನ್ ಅವರು ಕೇಳಿರುವಂತದ್ದು ಡಯಟ್ ಫುಡ್ ಅನ್ನ ನೀಡಬೇಕು ಅನ್ನುವಂಥ ಕಾರಣಕ್ಕಾಗಿ. ಆದ್ರೆ ಅದಕ್ಕೆ ಅವರು ಡಯಟ್ ಫುಡ್ ಅನ್ನ ಕೊಡೋದು ಅಂದ್ರೆ ಜೈಲಿನ ಮ್ಯಾನ್ಯುಯಲ್ ಅನ್ನ ಅವರು ಸಬ್ಮಿಟ್ ಅನ್ನ ಮಾಡ್ತಾರೆ. ಸಬ್ಮಿಟ್ ಅನ್ನ ಮಾಡಿದ ನಂತರ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಡಯಟ್ ಫುಡ್ ಅನ್ನ ಕೊಡ್ಬೋದು, ಆದ್ರೆ ಜೈಲಿನ ಮ್ಯಾನ್ಯುಯಲ್ ನಲ್ಲಿ ಏನಿದೆ ಅನ್ನುವಂಥದ್ದನ್ನ ವೈದ್ಯರ ಸೂಚನೆ ಇಲ್ಲದೆ ಯಾವುದೇ ಡಯಟ್ ಫುಡ್ ಅನ್ನ ನೀಡೋಕ್ಕಾಗಲ್ಲ. ಅದಲ್ಲದೆ ಮನೆ ಊಟವನ್ನ ಎಲ್ಲೂ ಕೊಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ ಎನ್ನುವಂಥದ್ದನ್ನ ಹೇಳ್ತಾರೆ. ಅದಾದ ನಂತರ ಇವರಿಗೆ ದರ್ಶನ್ ಅವರಿಗೆ ಬೆಡ್ ವ್ಯವಸ್ಥೆಯನ್ನ ಮಾಡುವಂತ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಯಿತು. ಇದ್ರ ಬಗ್ಗೆ ಕೂಡ ಇವರು ಪ್ರತಿವಾದವನ್ನ ಮಂಡಿಸಿದ್ರು. ದರ್ಶನ್ ಅವರಿಗೆ ಒಂದು ಬೆಡ್ ವ್ಯವಸ್ಥೆಯನ್ನ ಯಾಕೆ ಮಾಡಬೇಕು ಎನ್ನುವಂಥದ್ದನ್ನ ಕೂಡ ಕೇಳಿ, ಅಂದ್ರೆ ಕೊಲೆ ಆರೋಪಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಡ್ ವ್ಯವಸ್ಥೆಯನ್ನ ಮಾಡುವಂತಿಲ್ಲ. ಇನ್ನೊಂದು, ದರ್ಶನ್ ಅವರು ಈ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನೀವು ಹೇಗಿದ್ದೀರಾ ಕೇಳಿದ್ರೆ ನಾನು ಫಿಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ರು. ಆದರೆ ಏಕೈಕೀಗ ಜೈಲಿಗೆ ಹೋದ ನಂತರ ಇವರು ಯಾಕೆ ಅನ್ಫಿಟ್ ಅಂತ ಇದ್ದಾರೆ ಎನ್ನುವಂಥದ್ದನ್ನು ಕೂಡ ಅವರು ಪ್ರತಿವಾದವನ್ನು ಮಂಡಿಸಿದ್ರು. ಆದರೆ ಈಗ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಕೂಡ ದರ್ಶನನ್ನ ಬಂಧನ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರು ಜಿಮ್ಮನ್ನು ಮಾಡ್ತಾ ಇದ್ರು. ಆವಾಗ ಕೂಡ ಸಾಕಷ್ಟು ಫಿಟ್ ಆಗಿದ್ರು. ಈಗ ಜೈಲಿಗೆ ಹೋದ ನಂತರ ಯಾಕೆ ಅನ್ಫಿಟ್ ಆದ್ರು ಎನ್ನುವಂಥದ್ದನ್ನು ಕೂಡ ಇವರು ವಾದ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇವರು ದರ್ಶನ್ ಅವರ ಡಯಟ್ ಫುಡ್ ವಿಚಾರವಾಗಿ ಕೂಡ ಈಗ ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ನೊಂದು, ದರ್ಶನ್ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ವಾದ ಪ್ರತಿವಾದ ನಡೀತಾ ಇದೆ. ಫಿಟ್ ಆಗಿದ್ದವರು ಹೇಗೆ ಏಕಾಏಕಿ ಅನ್ಫಿಟ್ ಆಗೋದಕ್ಕೆ ಸಾಧ್ಯ? ವೈದ್ಯಕೀಯ ವರದಿಯನ್ನು ಉಲ್ಲೇಖಿಸಿ SPP ಪ್ರಸನ್ನಕುಮಾರ್ ಪ್ರಶ್ನೆ ಮಾಡ್ತಾರೆ. ಫಿಟ್ ಆಗಿದ್ದವರು ಹೇಗೆ ಒಂದೇ ಸಮನೆ ಅನ್ಫಿಟ್ ಆಗೋದಕ್ಕೆ ಸಾಧ್ಯ? ವೈದ್ಯಕೀಯ ವರದಿ, ಮೆಡಿಕಲ್ ರಿಪೋರ್ಟನ್ನು ಅವರು ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತಾರೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.